ಎಲ್ಲರಿಗೂ ನಮಸ್ಕಾರ. ಮೆಸ್ಕಾಂ ಅಥವಾ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಹಿರಿಯ ಪವರ್‌ಮ್ಯಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ 2-4-2026 ಮೆಸ್ಕಾಂ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಿರುತ್ತಾರೆ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಹೊಂದಿ ಆ ಲಿಸ್ಟಲ್ಲಿರತಕ್ಕಂತಹ ಅಭ್ಯರ್ಥಿಗಳು ಏನು 356 ಜನ ಇದ್ದಾರೆ, ಆ ಅಭ್ಯರ್ಥಿಗಳು ದಿನಾಂಕ 28/8/2026 ಮತ್ತು ದಿನಾಂಕ 29/8/2026 ಕೌನ್ಸೆಲಿಂಗ್ ನಡೆಸಲಾಗುತ್ತಿರುವುದರಿಂದ ಸದರಿ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳೊಂದಿಗೆ ಒರಿಜಿನಲ್ ಐಡೆಂಟಿ ಕಾರ್ಡ್ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಅಥವಾ ಪ್ಯಾನ್ ಕಾರ್ಡ್ ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ಐಡೆಂಟಿ ಕಾರ್ಡ್ ಬೇಕು ಒರಿಜಿನಲ್, ಮತ್ತು ಒಂದು ಸ್ವದೃಢೀಕೃತ ಜೆರಾಕ್ಸ್ ಪ್ರತಿಯೊಂದಿಗೆ, ಅಂದ್ರೆ ಒಂದು ಜೆರಾಕ್ಸ್ ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕು. ಅಂತ ಮೂಲ ದಾಖಲಾತಿಗಳು ನೀವೇನು ಮಾರ್ಕ್ಸ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ಗಳೆಲ್ಲ ಕೊಟ್ಟಿರ್ತೀರಲ್ಲ, ನಿಮ್ಮ ಎಜುಕೇಶನ್ ಸಂಬಂಧಪಟ್ಟಿದ್ದು ಅವನ್ನೆಲ್ಲ ಮೂಲ ದಾಖಲಾತಿಗಳನ್ನ ನೀವು ಕೌನ್ಸಿಲಿಂಗ್ ಟೈಮಲ್ಲಿ ತಗೊಂಡು ಹೋಗ್ಬೇಕು. ದಿನಾಂಕ 28/8/2026 ಬೆಳಿಗ್ಗೆ 10 ಗಂಟೆಗೆ 356 ಪೋಸ್ಟಲ್ಲಿ 1ರಿಂದ 200 ಪೋಸ್ಟ್‌ವರೆಗೆ ಆಡಳಿತ ಕಚೇರಿ ಮೆಸ್ಕಾಂ ಕಾವೂರು ಅಡ್ಡರಸ್ತೆ ಬಿ.ಜೈ ಮಂಗಳೂರು 575004 ಈ ಜಾಗದಲ್ಲಿ 28ನೇ ತಾರೀಕು ನಡೆಸ್ತಾರೆ ಮತ್ತು ದಿನಾಂಕ 29/8/2026 ಬೆಳಿಗ್ಗೆ 10 ಗಂಟೆಯಿಂದ 1ರಿಂದ 356 ಆ ಲಿಸ್ಟಲ್ಲಿ ಇರುವಂತವ್ರನ್ನ ಕೌನ್ಸಿಲಿಂಗ್ ಮಾಡ್ತಾರೆ. ಅದೇ ಜಾಗದಲ್ಲಿ 2 ದಿನನೂ ಕೌನ್ಸಿಲಿಂಗ್ ನಡೆಸ್ತಾರೆ. ಮುಖ್ಯವಾಗಿ ಅಭ್ಯರ್ಥಿಗಳು 9 ಗಂಟೆಯೊಳಗೆ ನೇಮಕಾತಿಗೆ ಸಂಬಂಧಿಸಿದ ಪೂರಕ ದಾಖಲಾತಿಗಳೊಂದಿಗೆ ಹಾಜರಾಗುವುದು. ಯಾವುದೇ ಕಾಲ ವಿಳಂಬಕ್ಕೆ ಅವಕಾಶವಿರುವುದಿಲ್ಲ. ಆದಷ್ಟು ನೀವು ದೂರದಿಂದ ಬರುವಂತವರಿದ್ರೆ ಅಡ್ವಾನ್ಸ್ ಆಗಿ ನೀವು ಹೋಗ್ಬೇಕಾಗಿರುತ್ತೆ. ಇನ್ ಕೇಸ್ ಏನಾದ್ರೂ ನೀವು ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಅಲೋ ಮಾಡೋದಿಲ್ಲ. ಅದಕ್ಕೆ ಅಭ್ಯರ್ಥಿನೇ ಹೊಣೆಗಾರನಾಗಿರುತ್ತಾನೆ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಸೀನಿಯಾರಿಟಿ ಇರುತ್ತಲ್ಲ, ಅದ್ರ ಪ್ರಕಾರ ಕೂತ್ಕೋಬೇಕಾಗುತ್ತೆ. ನೀವು ಪ್ಲೇಸ್ಮೆಂಟ್ ಹೆಂಗ್ ಆಯ್ಕೆ ಮಾಡ್ಬೇಕು ಅಂದ್ರೆ, ಒಂದು ಸ್ಕ್ರೀನ್ ಇರುತ್ತೆ, ದೊಡ್ಡ ಸ್ಕ್ರೀನ್. ಆ ಸ್ಕ್ರೀನ್ ಮೇಲ್ಗಡೆ ಆ ಪ್ಲೇಸ್ಮೆಂಟ್‌ಗಳು ಹಾಕಿರ್ತಾರೆ. ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗೆ ಏನು ಸಂಬಂಧಪಟ್ಟಿರ್ತದೆ ಅಂತ ಸೆಕ್ಷನ್‌ಗಳನ್ನ ಹಾಕಿರ್ತಾರೆ ಅಲ್ಲಿ. ಹಾಗೆ ಅಲ್ಲಿ ಜಾಸ್ತಿ ಟೈಮ್ ಸಿಗಲ್ಲ. ನೀವು ಅಡ್ವಾನ್ಸ್‌ಗೆ ನಾನು ಇಂಥ ಪ್ಲೇಸು ಹೋಗ್ಬೇಕು ಅಂತ 2-3 ಪ್ಲೇಸ್‌ಗಳನ್ನ ನೀವು ನೋಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಯಾಕಂದ್ರೆ ನೀವು ಬೇಕು ಅಂದಿರೋದು ಸಿಗದೇ ಇರ್ಬೋದು. ಹಾಗಾಗಿ ಕೌನ್ಸಿಲಿಂಗ್ ಹೆಂಗೆ ಅಂದ್ರೆ, ಒಬ್ರದ್ದಾಯ್ತು, ನೆಕ್ಸ್ಟ್ ಅವ್ರು ಮುಗಿದ್ಮೇಲೆ ಇನ್ನೊಬ್ರು ಮಾಡ್ತಾರೆ. ಮೆರಿಟ್ ಅನುಸಾರ ಅಭ್ಯರ್ಥಿಗಳು ಆಯ್ಕೆ ಮಾಡಿದ ಸ್ಥಳಗಳನ್ನು ಹೊರತುಪಡಿಸಿ ವಿವಿಧ ಸ್ಥಳಗಳಲ್ಲಿ ನಂತರದ ಅಭ್ಯರ್ಥಿಯು ಆದ್ಯತೆ ಮೇರೆಗೆ ಮೊದಲು ಆಯ್ಕೆಯಾದ ಸ್ಥಳವನ್ನು ನಿರ್ಣಯಗೊಳಿಸಿರುವುದರಿಂದ ಯಾವುದೇ ಕಾಲ ವಿಳಂಬಕ್ಕೆ ಅವಕಾಶವಿರುವುದಿಲ್ಲ. ಅವರು ಅಲ್ಲಿ ಕೇಳಿದ ತಕ್ಷಣ ನೀವು ಪ್ಲೇಸ್‌ನ ಚೂಸ್ ಮಾಡ್ಬೇಕಾಗುತ್ತೆ. ಸ್ಥಳ ನಿಯುಕ್ತಿಗೊಳಿಸಿದ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ದಿನಾಂಕದಂತೆ ನೇಮಕಾತಿ ಆದೇಶವನ್ನು ನೀಡಲಾಗುವುದು. ದಿನಾಂಕ 24/8/2026 ಮತ್ತು 25/8/2026 ನಂತರ ಸಕ್ಷಮ ಪ್ರಾಧಿಕಾರದಿಂದ ಅಧಿಕೃತವಾಗಿ ಎಲ್ಲಾ ನೈಜತೆ ದೃಢೀಕರಣ ಸ್ವೀಕರಿಸಲಾಗುವ ಅಭ್ಯರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ಕೌನ್ಸೆಲಿಂಗ್ ಪ್ರಕ್ರಿಯೆಯನ್ನು ನಡೆಸಲಾಗುವುದು. ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ನೀವು ಯಾರಿಗೂ ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ. ನೀವು ಯಾವುದೇ ಆಮಿಷಕ್ಕೆ ಒಳಗಾಗಬೇಡ್ರಿ. ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗ್ಬೇಡಿ. ದುಡ್ಡಿನಿಂದ ಏನೂ ಆಗಲ್ಲ. ಎಲ್ಲ ಪಾರದರ್ಶಕವಾಗಿ ನಿಮ್ಮನ್ನ ಕೌನ್ಸೆಲಿಂಗ್ ಮಾಡ್ತಾರೆ. ಪ್ಲೇಸ್ಮೆಂಟು ಪ್ರತಿಯೊಂದೂನು ನೀವೇ ಡೈರೆಕ್ಟ್ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಏನಿದೆ ಅಲ್ಲಿ ಪರದೆ ಮೇಲೆ ಕಾಣುತ್ತಲ್ಲ, ಅದನ್ನ ನೋಡ್ಕೊಂಡು ನೀವು ಆ ಪ್ಲೇಸನ್ನ ನೋಡ್ಕೊಂಡು ಅಡ್ವಾನ್ಸ್ ಆಗಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗೆ ಯಾವ್ಯಾವ ಪ್ಲೇಸ್‌ಗಳು ಬರುತ್ತೆ ಅವನ್ನ ನೀವು ಮುಂಚಿತವಾಗಿ ನೀವು ನೋಡ್ಕೊಳ್ರಿ. ಗೂಗಲ್ ಮ್ಯಾಪ್ ಮುಖಾಂತರ ನೋಡ್ಕೋಬಹುದು. ನೀವು ಕ್ರೋಮಲ್ಲಿ ಹೋಗಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಥವಾ ಮೆಸ್ಕಾಂ ಅಂತ ಹೊಡೆದ್ರೆ ಅಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್‌ಗಳು ಬರುತ್ತೆ, ಯಾವ್ಯಾವ ಊರುಗಳು ಬರುತ್ತೆ, ಇದೆಲ್ಲ ಕೊಟ್ಟಿರ್ತಾರೆ. ನೀವು ಸುಮಾರು ಜನ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇರ್ತೀರಾ, ಇಲ್ಲ ಬೆಂಗಳೂರು ಸೈಡ್ ಇರ್ತಾರೆ. ಇಲ್ಲಿರ್ತಿರೋ ಒಟ್ನಲ್ಲಿ ಎಲ್ಲ ಮಂಗಳೂರವರೇ ಅಪ್ಲಿಕೇಶನ್ ಹಾಕಿರಲ್ಲ. ನಮ್ಮ ಆಲ್ ಓವರ್ ಕರ್ನಾಟಕದವರು ಎಲ್ಲಿದ್ದವರು ಬೇಕಾದ್ರೂ ಅಪ್ಲಿಕೇಶನ್ ಹಾಕಿರ್ತಾರೆ. ನಿಮಗೆ ಇಂಥದೇ ಪ್ಲೇಸ್ ಬೇಕು ಅಂದ್ರೆ ನೀವು ಅಲ್ಲಿ ಸಿಗಲ್ಲ. 2-3 ಪ್ಲೇಸ್‌ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರಿ. ನಿಮ್ಮ ಮೆರಿಟ್ ಆಧಾರದ ಮೇಲೆ ನಿಮಗೆ ಸಿಗುವಂತ ಪ್ಲೇಸ್‌ಗಳನ್ನ ತಗೋಬೇಕಾಗುತ್ತೆ. ಆಮೇಲೆ ನೀವು ನನಗೆ ಈ ಪ್ಲೇಸ್ ಗೊತ್ತಿಲ್ಲ, ಆ ಪ್ಲೇಸ್ ಗೊತ್ತಿಲ್ಲ ಅನ್ಕೋಬೇಡಿ. ಮೆಸ್ಕಾಂ ಅಂದ್ರೆ ಎಲ್ಲಾ ಒಂದೇನೆ. ವಿದ್ಯುತ್ ಕೆಲಸ ಅಂದ್ರೆ ಕಷ್ಟನೇ. ಈಗ ಇಷ್ಟಪಟ್ಟು ಯಾರು ಬರೋಲ್ಲ ಇಲ್ಲಿಗೆ. ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಕೆಲಸ ಮಾಡಿದ್ರೆ 1 ವರ್ಷ, 2 ವರ್ಷ ಆಮೇಲೆ ನಿಮಗೆ ಸರಾಗವಾಗಿ ನೀವು ಕೆಲಸ ಮಾಡ್ತೀರಾ. ಸುರಕ್ಷಿತವಾಗಿ ಕೆಲಸ ಮಾಡಬೇಕು ಅಂದ್ರೆ ನೀವು ಎಲ್ಲಾ ಮಾರ್ಗಸೂಚಿಗಳನ್ನ ನಿಮ್ಮ ಸೀನಿಯರ್ಸ್‌ಗಳ ಮಾರ್ಗದರ್ಶನಗಳನ್ನ ನೀವು ಪಾಲಿಸ್ಬಿಟ್ಟು ನೀವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ಕೌನ್ಸಿಲಿಂಗ್ ಅಲ್ಲಿ ಒನ್ ಬೈ ಒನ್ ಕೂಗ್ತಾರೆ. ನೀವು ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಮೂಲ ದಾಖಲಾತಿಗಳನ್ನ ಕೇಳ್ತಾರೆ. ಅವ್ರು ಕೇಳಿದಂತ ದಾಖಲಾತಿಗಳನ್ನ ಅವ್ರ ಕೈಗೆ ಕೊಡಿ. ಅವ್ರು ಅದನ್ನ ಪರಿಶೀಲನೆ ಮಾಡ್ಕೊಂಡು ಎಲ್ಲ ದಾಖಲಾತಿಗಳನ್ನ ಅವರೇ ತಗೊಳ್ಬಹುದು.
ಈಗ ನೀವು ಏನು ಚಲನ್ ಕಟ್ಟಿರ್ತೀರ ನೋಡಿ ಪೋಸ್ಟ್ ಆಫೀಸಲ್ಲಿ ಅಥವಾ ನೀವು ಆನ್‌ಲೈನ್‌ನಾಗ ಕಟ್ಟಿದ್ರೆ ಏನು ಪರವಾಗಿಲ್ಲ. ಅದ್ರದ್ದು ರೆಸಿಪ್ಟ್ ತಗೊಳ್ಳಿ. ಆಮೇಲೆ ಅಕ್ನಾಲೆಜ್‌ಮೆಂಟ್ ತಗೊಂಡೋಗಿ. ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಅಕ್ನಾಲೆಜ್‌ಮೆಂಟು, ಸಿಂಧುತ್ವ, ಆಮೇಲೆ ಪೊಲೀಸ್ ವೆರಿಫಿಕೇಷನ್ ಏನಾದ್ರು ಹೇಳಿದ್ರೆ ಅದನ್ನು ಮಾಡ್ಸ್ಕೊಂಡ್ ಹೋಗಿ. ಜಾಸ್ತಿ ಟೈಮ್ ಇಲ್ಲ, ಇನ್ನೊಂದು ವಾರ ಇದೆ. ದಯವಿಟ್ಟು ನೀವೆಲ್ಲರೂ ಯಾರು ನಿಮ್ಮ ಸ್ನೇಹಿತರು, ನಿಮ್ಮ ರಿಲೇಷನ್‌ನಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರು ಅಪ್ಲಿಕೇಶನ್ ಹಾಕಿರ್ತೀರಾ ಅಂಥವ್ರು ಒಬ್ರಿಂದ ಒಬ್ರಿಗೆ ನೀವು ಫಾರ್ವರ್ಡ್ ಮಾಡಿದ್ರೆ ಮಾಹಿತಿ ಅವ್ರಿಗೆ ಗೊತ್ತಾಗುತ್ತೆ. ಕೌನ್ಸಿಲಿಂಗ್ ಬಗ್ಗೆ ಹೆದರ್ಕೊಂಡಿರ್ತಾರೆ ಕೆಲವ್ರು. ಹೆಂಗಪ್ಪ ಫೇಸ್ ಮಾಡೋದು? ಕೆಲ್ಸ ಹೆಂಗ್ ಮಾಡೋದು? ಯಾವ ತರ ಇರುತ್ತೋ ಏನು? ಕಷ್ಟನಾ? ಹೆಂಗೆ? ಕೌನ್ಸಿಲಿಂಗ್ ಅಲ್ಲಿ ಏನಾದ್ರು ರಿಜೆಕ್ಟ್ ಮಾಡ್ತಾರಾ? ರಿಜೆಕ್ಟ್ ಅಂದ್ರೆ ನೀವು ಏನಾದ್ರು ಫೇಕ್ ಮಾರ್ಕ್ಸ್ ಕಾರ್ಡ್ ಕೊಟ್ರೆ ರಿಜೆಕ್ಟ್ ಮಾಡ್ತಾರೆ. ಫೋಟೋಗಳು ತಗೊಂಡೋಗಿ, ಒಂದೋ ಎರಡೋ ಫೋಟೋ ಇಟ್ಕೊಂಡೋಗಿ, ಜೆರಾಕ್ಸ್ ಇಟ್ಕೊಂಡು ಸೆಲ್ಫ್ ಅಟೆಸ್ಟೆಡ್ ನಿಮ್ಗೇನು ಗೆಜೆಟೆಡ್ ಆಫೀಸರ್ ಹತ್ರ ಏನು ಕೇಳಿಲ್ಲ ಅವರು. ಸೆಲ್ಫ್ ಅಟೆಸ್ಟೆಡ್ ಕೇಳಿದ್ರೆ ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊಳ್ಳಿ. ಅದೇ ಕೆಲಸ ಹೆಂಗಿರುತ್ತೆ ಏನು? ಸ್ಟಾರ್ಟಿಂಗ್ಗೆ ನಿಮ್ಮನ್ನ ಕಂಬಾತಿಸಲ್ಲ. ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಅಲ್ಲಿ ಒಂದು ಪ್ಲೇಸ್ ಅಂತ ಸೆಲೆಕ್ಟ್ ಮಾಡ್ಕೊಂತೀರ ನೀವು. ಮೆಸ್ಕಾಮಲ್ಲಿ ಮಂಗಳೂರು. ಮಂಗಳೂರು ಸುತ್ತಮುತ್ತ ಹಳ್ಳಿ ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಟೌನ್‌ಗೆ ಬೇಕಾದ್ರೆ ಹಾಕ್ಬೋದು, ಹಳ್ಳಿಗೆ ಬೇಕಾದ್ರೆ ಹಾಕ್ಬೋದು. ಯಾವುದೇ ಪ್ಲೇಸ್ ತಗೊಳ್ಳಿ. ನಿಮಗೆ ಕೆಲಸ ಸಿಮಿಲರ್ ಆಗೇ ಇರುತ್ತೆ. ಎಲೆಕ್ಟ್ರಿಕಲ್‌ಗೆ ಸಂಬಂಧಪಟ್ಟ ಕೆಲಸನೇ ಇರುತ್ತೆ. ಎಲ್ಲಿ ಯಾವ ಪ್ಲೇಸ್ ತಗೊಂಡ್ರು ಕಂಬ ಹತ್ಬೇಕು. ಅದೇ ವೈರು, ಅದೇ ಕಂಬನೇ. ಕಂಬದ ಕೆಲ್ಸನೇ ಮಾಡ್ಬೇಕು. ಟಿಸಿ ಕೆಲ್ಸನೇ ಮಾಡ್ಲೇಬೇಕು. ಒಂದು ವರ್ಷ ಏನ್ ನಿಮ್ಗೆ ಟ್ರೈನಿಂಗ್ ಇರುತ್ತೆ, ಆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನೀವು ನಿಮ್ಮ ಒಂದು ಸೆಕ್ಷನ್ ಅಡಿಯಲ್ಲಿ ಇರ್ತೀರಾ. ಆ ಸೆಕ್ಷನ್ ಅಲ್ಲಿ ನಿಮ್ಮ ಸೀನಿಯರ್ಸ್ ಇರ್ತಾರೆ. ಸೀನಿಯರ್ಸ್ ಅಂದ್ರೆ ಸೀನಿಯರ್ ಲೈನ್ ಮ್ಯಾನ್. ಅಲ್ಲಿ ಯಾರೇ ಇರ್ಬೋದು, ಎಪಿಎಂ ಇರ್ಬೋದು, ಜೆಪಿಎಂ ಇರ್ಬೋದು, ಆಮೇಲೆ ಅಲ್ಲಿ ಮೇಸ್ತ್ರಿಗಳಿರ್ಬೋದು, ಆಮೇಲೆ ಎಸ್ಒಗಳಿರ್ಬೋದು. ಅವ್ರು ಹೇಗಿರ್ತಾರೋ ನೀವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಅವ್ರು ನಿಮಗೆ ಅಡ್ಜಸ್ಟ್ ಆಗಲ್ಲ. ಕೆಲ್ಸ ನೀವ್ ಎಷ್ಟು ಬೇಗ ಕಲಿತೀರಾ ಅಷ್ಟು ಒಳ್ಳೇದು. ಅಷ್ಟು ರೆಸ್ಪೆಕ್ಟ್ ಸಿಗುತ್ತೆ. ನೀವು ಕೆಲಸ ಮಾಡಿದ್ರೆ ರೆಸ್ಪೆಕ್ಟ್ ಸಿಗುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ನೀವು ಕೆಲಸ ಮಾಡ್ಲಿಲ್ಲ ಓತ್ಲ ಹೊಡ್ಕೊಂಡು ಹೋಗ್ತೀರಾ ಅಂದ್ರೆ ನಿಮಗೆ ರೆಸ್ಪೆಕ್ಟ್ ಸಿಗಲ್ಲ. ಡಿಪಾರ್ಟ್ಮೆಂಟ್ ತರಾನೇ ನಮ್ಮ ಡಿಪಾರ್ಟ್ಮೆಂಟ್ ನೀವು ಕೆಲಸ ಮಾಡಿದ್ರೆ ರೆಸ್ಪೆಕ್ಟ್, ಕೆಲಸ ಮಾಡಿಲ್ಲ ಅಂದ್ರೆ ಅನ್ರೆಸ್ಪೆಕ್ಟ್. ಸೀನಿಯರ್ಸ್ ಹೇಳೋ ಮಾತನ್ನ ನೀವು ಯಾವ್ದು ತೆಗೆದಾಕಂಗಿಲ್ಲ. ಏನಕ್ಕೆ ಅಂದ್ರೆ ಇದು ನಾವು ನೆಲದ ಮೇಲೆ ಮಾಡೋ ಅಂತ ಕೆಲಸ ಅಲ್ಲ. ಕಂಬದ ಮೇಲೆ ಕುತ್ಕೊಂಡು 11,000 ವೋಲ್ಟೇಜ್ ಮುಟ್ಟುವಂತ ಕೆಲಸ. ಕರೆಂಟ್ ತಗ್ಸೋದ್ರಿಂದ ಹಿಡಿದು ಕಂಬ ಹತ್ತೋದ್ರಿಂದ ಹಿಡಿದು ಏನ್ ಕೆಲಸ, ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಸೇಫ್ಟಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ಎಲ್ಸಿ ತಗೋಬೇಕು, ಯಾವ ರೀತಿ ಲೈನ್ ಚಾರ್ಜ್ ಮಾಡ್ಬೇಕು. ತುಂಬಾ ಮುಖ್ಯ ಶಿಸ್ತು. ಶಿಸ್ತಿನಿಂದನೇ ನಮ್ಮ ಜೀವ ಉಳಿಯೋದು. ಹಂಗಾಗಿ ನಾವು ಈ ಡಿಪಾರ್ಟ್ಮೆಂಟ್‌ಗೆ ಸೇರಕ್ಕೆ ಭಯ ಪಡಬಾರ್ದು. ಭಯ ಇದ್ದವರು ಈ ಕೆಲ್ಸಕ್ಕೆ ಬರಬಾರ್ದು. ಗಟ್ಟಿಯಾಗಿ ನಿಂತ್ಕೋಬೇಕು. ನಿಂತ್ಕೊಂಡು ಸೀನಿಯರ್ಸ್‌ಗಳ ಮಾತು ಕೇಳಿ, ಅವರ ಮಾರ್ಗದರ್ಶನ ಪಾಲಿಸ್ರಿ. ಡೌಟ್ ಇದ್ರೆ ಕೇಳಿ, ಅಣ್ಣ ಹೆಂಗ್ ಮಾಡ್ಬೇಕು, ಹೆಂಗೆ, ಏನು, ಎತ್ತ ಪಟ್ಟಂಗೆ ಅವ್ರು ಹೇಳೋದನ್ನ ಕೇಳ್ಕೊಳ್ಳಿ ಅಷ್ಟೇ. ರಜೆಗಳು ಸಿಗ್ತವೆ ಇಲ್ಲ ಸ್ಟಾರ್ಟಿಂಗ್ ಸೇರಿದಾಗ. ರಜೆಗಳು ಸಿಗ್ತವೆ. ವಾರಕ್ಕೊಂದು ರಜೆ ಇದ್ದೇ ಇರುತ್ತೆ. ನೀವು ನಿಮ್ಮ ಸೆಕ್ಷನ್ ಆಫೀಸರ್ ಮೇಲೆ ಡಿಪೆಂಡ್ ಅದು. ನೀವು ಯಾವ ದಿನ ವೀಕ್ಲಿ ಆಫ್ ಅಂತ ತಗೋಬಹುದು. ಯಾವ ದಿನ ತಗೊಂತೀರಾ ಆ ದಿನ ಕೊಡ್ತಾರೆ ರಜಾನ. ಯೂನಿಫಾರ್ಮ್ ಡಿಪಾರ್ಟ್ಮೆಂಟೇ ಕೊಡುತ್ತೆ. ಯೂನಿಫಾರ್ಮ್ ಡಿಪಾರ್ಟ್ಮೆಂಟ್ ಕೊಡುತ್ತೆ. ಕೊಡ್ಲಿಲ್ಲ ಅಂದ್ರೆ ನಾವು ಹೊರಗಡೆ ತಗೊಂಡು ಹೊಲಿಸ್ಕೋಬಹುದು. ಯಾಕಂದ್ರೆ ಡಿಪಾರ್ಟ್ಮೆಂಟ್ 2 ಜೊತೆ 3 ಜೊತೆ ಕೊಡುತ್ತೆ ವರ್ಷಕ್ಕೆ. ನಮ್ಮ ಕೆಲಸದಲ್ಲಿ ನಾವು ವಾಶ್ ಜಾಸ್ತಿ ಮಾಡ್ದಂಗೆಲ್ಲ ಯೂನಿಫಾರ್ಮ್ ಹಾಳಾಗ್ತಾ ಇರ್ತವೆ. ಹಂಗಾಗಿ ನಾವೇನ್ ಮಾಡ್ಬೇಕಾಗತ್ತೆ ಹೊರಗಡೆನೆ ಪರ್ಚೇಸ್ ಮಾಡಿ ತಗೊಂಡು ಹೊಲ್ಸ್ಬೇಕು. ಯೂನಿಫಾರ್ಮ್ ಹೊಲ್ಸ್ಕೊಳಕ್ಕೂ ದುಡ್ಡು ಕೊಡ್ತಾರೆ. ನಿಮ್ಮ ಸ್ಯಾಲ್ರಿ 17,000, 19,000, 21,000. ಮೊದಲನೇ ವರ್ಷ 17,000, ಎರಡನೇ ವರ್ಷ 19,000, ಮೂರನೇ ವರ್ಷ 21,000. ಈ ರೀತಿ ನಿಮ್ಮ ಸ್ಯಾಲರಿ ಸ್ಕೇಲ್ ಇರುತ್ತೆ. 3 ವರ್ಷ ಆದ ನಂತರ ನಿಮ್ದು ಟ್ರೈನಿಂಗ್ ಪೀರಿಯಡ್ ಕಂಪ್ಲೀಟ್ ಆದ್ಮೇಲೆ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಅಂತ ಇರುತ್ತೆ. ನೀವು 3 ವರ್ಷ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಅಬೌವ್ 50 ಬರುತ್ತೆ ನಿಮ್ಗೆ ಸ್ಯಾಲರಿ. ಇಲಾಖೆ ಸಾರಿಗೆ ಎಲ್ಲ ಕೊಡುತ್ತೆ. ನಾವು ಇಲಾಖೆಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು. ಇಲಾಖೆಯಲ್ಲಿ ನಾವು ಪ್ರಾಮಾಣಿಕವಾಗಿರ್ಬೇಕು. HRA ಕೊಡುತ್ತೆ. ಡಬಲ್ ವೇಜಸ್ ಇರುತ್ತೆ. ಒಟ್ಟಿಗೆ ಮೊದಲು ಆದ್ಯತೆ ಕೊಡಿ. ಕೆಲ್ಸ ಇದ್ದಾಗ ಹತ್ಲೇಬೇಕಾಗುತ್ತೆ. ಕೆಲ್ಸ ಇಲ್ದಾಗ ನೀನೇನು ಸುಮ್ನೆ ಕಂಬದ ಮೇಲೆ ಹತ್ತಿ ಕುತ್ಕೋ ಅಂತ ಯಾರು ಹೇಳಲ್ಲ. ಏನೋ ಕೆಲ್ಸ ಇದೆಯಾ ಹತ್ತಪ್ಪ ಅಂತ ಹೇಳ್ತಾರೆ ಅಷ್ಟೇ. ನೀವು ಸ್ಟಾರ್ಟಿಂಗ್ ಬಂದಿದ್ದ ದಿನಾನೇ ಕಂಬ ಹತ್ತೋ ಅವಶ್ಯಕತೆ ಇಲ್ಲ. ನೋಡಿ ಕಲ್ತ್ಕೊಳ್ಳಿ ಕೆಲ್ಸನ. ಲೈನ್ ಯಾವ್ದು ಏನು ಎಲ್ಲ ತಿಳ್ಕೊಳ್ರಿ. ಲೈನ್ ಬಗ್ಗೆ ಎಲ್ಲಾ ಮಾಹಿತಿ ತಿಳ್ಕೊಂಡು ಆ ಲೈನ್‌ಗೆ ಹತ್ತಕ್ಕೆ ಯಾವ್ಯಾವ ಫೀಲ್ಡರ್ ಎಲ್ಸಿ ತಗೋಬೇಕು. ಪ್ರತಿಯೊಂದು ನಿಮ್ಮ ಸೀನಿಯರ್‌ಗೆ ಗೊತ್ತಿರುತ್ತೆ. ಅದನ್ನೆಲ್ಲ ತಿಳ್ಕೋಬೇಕು ನೀವು. ಕನಸಲ್ಲಿ ಎದ್ದೇಳ್ಸಿ ಕೇಳಿದ್ರುನು ಹೇಳೋ ತರ ಇರ್ಬೇಕು. ಲೈನ್ ಎಲ್ಲೋಗಿದೆ, ಯಾವ್ದಕ್ಕೆ ಯಾವ್ದು ಕ್ರಾಸ್ ಆಗಿದೆ ಪ್ರತಿಯೊಂದುನು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ದುಡ್ಡಿರೋಂಥವ್ರಿಗೆ ಯಾರಿಗೂ ಬೇಕಾಗಿರಲ್ಲ ಈ ಕೆಲ್ಸ. ಮಿಡ್ಲ್ ಕ್ಲಾಸ್ ಪೀಪಲ್ಸ್‌ಗೆ ಬೇಕಾಗೋದು. ಕಷ್ಟಪಟ್ಟು ತಂದೆ ತಾಯಿಗಳ ಕಷ್ಟ ನೋಡ್ಲಾರ್ದೆ ಕೆಲವರು ಬೈಕ್ ತಗೋಬೇಕಂತ ಹೇಳಿ ಎಲ್ಲ ಕಮೆಂಟ್ ಮಾಡಿದಾರೆ ನನಗೆ. ನಮ್ಮ ಜಾಬಲ್ಲಿ ಬೈಕ್ ಬೇಕಾಗುತ್ತೆ. ಸ್ಟಾರ್ಟಿಂಗ್ ಏನೋ ಒಂದು 3 ತಿಂಗಳು ನೀವು ಅಡ್ಜಸ್ಟ್ ಮಾಡ್ಕೊಂಡು ಇದ್ ಮಾಡ್ಬೋದು. ಆಮೇಲೆ ಆದ್ರೆ ನೀವು ಬೈಕ್ ತಗೊಳ್ಳೇಬೇಕಾಗುತ್ತೆ. ಬೈಕ್ ಇದ್ರೆ ಒಳ್ಳೇದು. ಯಾಕಂದ್ರೆ ನಾವು ಕ್ಯಾಂಪಲ್ಲಿ ಎಲ್ಲಾ ಟೈಮಲ್ಲೂ ಕಾರ್ ತಗೊಂಡ್ ಹೋಗಕ್ಕಾಗಲ್ಲ. ಕಾರ್ ಆಫೀಸಿಂದ ಜೀಪ್ ಕೊಡಲ್ಲ, ಕಾರ್ ಕೊಡಲ್ಲ, ಏನು ಕೊಡಲ್ಲ. ಹಂಗಾಗಿ ಅಂತ ಟೈಮಲ್ಲಿ ನಾವು ಬೈಕಲ್ಲಿ ಓಡಾಡ್ಬೇಕಾಗಿರುತ್ತೆ. ಹಂಗಾಗಿ ಬೈಕ್ ಕಂಪಲ್ಸರಿ ಬೇಕೇ ಬೇಕು.
ಅದಕ್ಕೆ ನಿಮಗೆ ಟ್ರಾವೆಲಿಂಗ್ ಅಲೌನ್ಸ್ ಅಂತ ಕೊಡುತ್ತೆ. ಪೆಟ್ರೋಲಿಗೆ ಸಾಕಾಗೋಷ್ಟು ಕೊಡದೇ ಇರ್ಬೋದು, ಒಟ್ನಲ್ಲಿ ಕೊಡುತ್ತೆ ಟ್ರಾವೆಲಿಂಗ್ ಅಲೌನ್ಸ್ ಅಂತ ಕೊಡುತ್ತೆ ಅಷ್ಟೇ. ಡಿಪಾರ್ಟ್ಮೆಂಟು ಹೆಲ್ಮೆಟ್ ಕೊಡುತ್ತೆ, ಗ್ಲೌಸ್ ಕೊಡುತ್ತೆ, ಸ್ಕ್ರೂ ಡ್ರೈವರು, ಕಟಿಂಗ್ ಪ್ಲೇಯರು, ಆಮೇಲೆ ಟೆಸ್ಟರು, ಟೂಲ್ಸು, ಸೇಫ್ಟಿ ಮೆಟೀರಿಯಲ್ ಕೊಡುತ್ತೆ ಡಿಪಾರ್ಟ್ಮೆಂಟು. ಅದನ್ನು ಬಳಸ್ಕೊಂಡು ನಾವು ಹುಷಾರಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು.